Audio Jungle. Audio Jungle. ಸ್ನೇಹಿತರೆ, ಇನ್ನೇನು ಗಣೇಶನ ಹಬ್ಬ ಹತ್ತಿರದಲ್ಲೇ ಇದೆ. ಗಣೇಶನ ಹಬ್ಬ ಅಂದ್ರೆ ಆಬಾಲ ಗೋಪಾಲರಿಗೆ ಸಂತೋಷ, ಸಡಗರ, ಸಂಭ್ರಮ. ಇನ್ನು ಗಣೇಶ ಮನೆಗೆ ಬರ್ಲಿಕ್ಕೆ ಕೆಲವು ದಿನಗಳು ಬಾಕಿ ಉಳಿದಿರೋ ಕಾರಣ ಪ್ರತಿಯೊಬ್ಬರು ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬಾರಿ ಕರೋನಾ ಒಂದು ಇದೆ, ಅದರ ನಡುವೆ ಹಬ್ಬ ಕೊಂಚ ಮಂಕಾದ್ರೂ ಕೂಡ ಎಂದಿನಂತೆ ಮನೆಯಲ್ಲಿಯೇ ಹಬ್ಬಗಳನ್ನ ಆಚರಿಸಲು ಜನ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈ ಕರೋನಾ ಸಮಯದಲ್ಲಿ ನೆಂಟರ ಆಗಮನ ಕಡಿಮೆ ಆಗ್ತಾ ಇದೆ. ಬೀದಿಗಳಲ್ಲಿ ಗಣಪತಿ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡೋದು ಕೂಡ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಬಣ್ಣದ ಗಣಪನನ್ನ ಪೂಜಿಸೋದಕ್ಕಿಂತ ಮಣ್ಣಿನ ಗಣಪನನ್ನ ತಯಾರಿಸಿ ಪೂಜೆ ಮಾಡಿಕೊಂಡು ಪುನೀತರಾಗುವುದು ಅತಿ ಶ್ರೇಷ್ಠ ಅಂತ ಪ್ರತಿಯೊಬ್ರು ಸಾರಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಪಂಡಿತರು ಹೇಳ್ತಾ ಇದ್ದಾರೆ ಈ ಮಾತನ್ನ. ಮುಖ್ಯವಾಗಿ ಮಣ್ಣಿನಿಂದ ಗಣಪತಿ ಮಾಡಿದ್ರೆ ನಾವು ಮನೆಯಲ್ಲೇ ವಿಸರ್ಜನೆ ಮಾಡಿಕೊಳ್ಬಹುದು. ಹೌದು. ಇನ್ನು ಆದಿ ಪೂಜೆಗೆ ಅಗ್ರಜನಾಗಿರುವಂತಹ ಗಣಪತಿಯನ್ನ ನಾವು ಗಣೇಶ ಚೌತಿ ಎಂದು ವಿಜೃಂಭಣೆಯಿಂದ ಹಾಗೂ ಭಕ್ತಿ ಶ್ರದ್ಧೆಗಳಿಂದ ಆತನನ್ನ ಕೂಡಿಸಿ ಸ್ಥಾಪಿಸಿ ಪೂಜಿಸಿ ನಮ್ಮನ್ನು ನಾವು ಅರ್ಪಿಸಿಕೊಂಡು ನೈವೇದ್ಯಗಳನ್ನ ಅರ್ಪಿಸಿಕೊಳ್ಳುತ್ತಾ ಗಣಪತಿ ಮಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ ಎನ್ನುವ ಉದ್ಘೋಷದಿಂದ ಗಣಪತಿಯನ್ನ ನಾವು ಬರಮಾಡಿಕೊಳ್ತೇವೆ. ಇನ್ನು ಕೇವಲ ಗಣಪತಿ ಒಬ್ಬನೇ ಬರಲ್ಲ, ತಾಯಿ ಸಮೇತ ಗೌರಿ ಗಣೇಶ ಇಬ್ರು ಮನೆಗೆ ಬರ್ತಾರೆ. ಮನೆಯಲ್ಲಿ ಗಣೇಶನನ್ನ ಸ್ಥಾಪಿಸಿಕೊಂಡು ಪೂಜೆಯನ್ನ ಮಾಡುತ್ತಾ ಇರಬೇಕಾದ್ರೆ ನಾವು ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು. ವಿಧಿವತ್ತಾಗಿ ಮನೆಯಲ್ಲಿ ಗಣಪತನ ಪೂಜೆಯನ್ನ ಮಾಡಿಕೊಳ್ಬೇಕು. ಇನ್ನು ಗಣೇಶನ ಪೂಜೆ ಮುಖ್ಯವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಚೌತಿಯ ದಿನ ನಾವು ಮಾಡ್ತೀವಿ ಅಲ್ವೇ. ಇನ್ನು ಈ ಗಣೇಶನನ್ನ ಸ್ಥಾಪಿಸಿದ ನಂತರ 11 ದಿನಗಳ ಕಾಲ ನಾವು ಗಣಪತಿಯನ್ನ ಆರಾಧನೆ ಮಾಡ್ಕೊಳ್ತೀವಿ. ಕೆಲವರ ಮನೆಯಲ್ಲಿ 3 ದಿನ, ಕೆಲವರ ಮನೆಯಲ್ಲಿ 5 ದಿನ, ಕೆಲವರ ಮನೆಯಲ್ಲಿ 7 ದಿನ, ಕೆಲವರ ಮನೆಯಲ್ಲಿ 9 ದಿನ, ಅವರವರ ಮನೆಯ ಪದ್ಧತಿಗಳ ಪ್ರಕಾರ ಗಣಪತಿಯನ್ನ ಕೂರಿಸಿ ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ಗಣಪತಿಯನ್ನ 11 ದಿನಗಳ ಕಾಲ ಅಂದ್ರೆ ಚೌತಿಯಿಂದ ಕುಳಿತುಕೊಂಡ ಗಣಪತಿ ಅನಂತ ಚತುರ್ದಶಿ ಎಂದು ಹೇಳುತ್ತಾನೆ. ಆಗ ಗಣಪತಿಯ ವಿಸರ್ಜನೆ ಮಾಡಲಾಗುತ್ತೆ. ಇನ್ನು ಆ ಅನಂತ ಚತುರ್ದಶಿಯ ದಿನ ಗಣಪತಿ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಸರೋವರಗಳಿಗೆ, ನದಿಗಳಿಗೆ ಹೋಗಿ ವಿಸರ್ಜನೆ ಮಾಡಿ ಬರುತ್ತಾರೆ ಭಕ್ತಾದಿಗಳು. ಇನ್ನು ಗಣಪತಿ ಪೂಜೆಯನ್ನ ಮಾಡಿಕೊಳ್ಳಲು ಪ್ರಶಸ್ತವಾದಂತಹ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತ. ಬೆಳಗಿನ 5 ಗಂಟೆಯಿಂದ ಮಧ್ಯಾಹ್ನದ 11 ಗಂಟೆವರೆಗೆ ನಾವು ಚೆನ್ನಾಗಿ ಗಣಪತಿಯನ್ನ ಸ್ಥಾಪಿಸಿ ಪೂಜೆ ಮಾಡಿಕೊಳ್ಬೇಕು. ಇನ್ನು ಗಣಪತಿ ಪೂಜೆಯನ್ನ ಮಾಡ್ಕೊಳ್ಬೇಕಾದ್ರೆ ಬೇಕಾದ ವಸ್ತುಗಳನ್ನ ಮೊದಲೇ ತಯಾರಿಸಿಟ್ಕೊಳ್ಬೇಕು. ಮುಖ್ಯವಾಗಿ ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಹೂಗಳು, ಹಾಗೆ ದಕ್ಷಿಣೆ, ಇಷ್ಟವಾದ ತಿನಿಸುಗಳು, ಮುಖ್ಯವಾಗಿ ಮೋದಕ. ಇನ್ನು ಗಣಪತಿಯನ್ನ ಸ್ಥಾಪಿಸಲು ಸ್ವಚ್ಛವಾದ ಆಸನ ಇರಬೇಕು. ಆಮೇಲೆ ಅಕ್ಕಿ ಇರಬೇಕು. ಪಂಚಾಮೃತ ಮಾಡಿಕೊಳ್ಳಲು ಜೇನುತುಪ್ಪ, ಹಾಲು, ಮೊಸರು, ಸಕ್ಕರೆ ಮತ್ತು ಬಾಳೆಹಣ್ಣು ಇವು ಪಂಚಾಮೃತಕ್ಕೆ ಇರಲೇಬೇಕು. ಇನ್ನು ಗಣಪತಿಯನ್ನ ಸ್ಥಾಪಿಸ್ತಾ ಇದ್ದೀವಿ ಅಂದ್ರೆ ತೆಂಗಿನಕಾಯಿ, ಹೂವು, ಹಣ್ಣು, ಅಗರಬತ್ತಿ, ಧೂಪ ಇವೆಲ್ಲ ಇರಲೇಬೇಕು. ಇವೆಲ್ಲ ಆದ ಮೇಲೆ ಅಂದ್ರೆ ಪೂಜಾ ಸಾಮಗ್ರಿಗಳಾದ್ಮೇಲೆ ಆತನಿಗೆ ಇಷ್ಟವಾದ ಮೋದಕವನ್ನ ಮನೆಯಲ್ಲಿ ತಯಾರಿಸಿಕೊಂಡು ಆತನಿಗೆ ನೈವೇದ್ಯ ಮಾಡಬೇಕು. ಇನ್ನು ಸಾಧ್ಯವಾದಷ್ಟು ಆ ದಿನ ಗಣಪತಿಯ ಸ್ತೋತ್ರ, ಗಣೇಶ ಸಹಸ್ರನಾಮಾವಳಿ, ಸಂಕಟ ನಾಶನ ಗಣೇಶ ಸ್ತೋತ್ರವನ್ನ ಪಡಿಸಿಕೊಂಡು ಗಣೇಶನ ಪೂಜೆಯನ್ನ ಮಾಡಿಕೊಳ್ಬೇಕು. ಇನ್ನು ಗಣೇಶನ ಸ್ಥಾಪನೆ ಮನೆಯಲ್ಲಿ ಆಯ್ತು ಅಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಖಂಡಿತವಾಗಿ ಗಣಪತಿಗೆ ಮಂಗಳಾರತಿ ಮಾಡಿ ನೈವೇದ್ಯವನ್ನ ತೋರಿಸಬೇಕು. ಅದೇ ನೈವೇದ್ಯವನ್ನ ಸಮಸ್ತ ಕುಟುಂಬದವರು ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ಆ ಗಣಪನ ಸಂಪೂರ್ಣ ಆಶೀರ್ವಾದದಿಂದ ವಿಘ್ನಗಳು ಮಂಜಿನಂತೆ ಕರಗಿ ಹೋಗಿ ಶುಭ ಮಂಗಳ ಸನ್ಮಂಗಳಗಳು ಉಂಟಾಗುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್